ಕುರಿ ತಂದು ಬಿಟ್ಟಾನ. ಇದ್ದದ್ದೆಲ್ಲ ಶೇಂಗಾ ಎಲ್ಲ ಮೈದಾವ. ಈ ಮಗನ್ ಹಿಂಗ ಬಿಡುದ್ ಬ್ಯಾಡ, ಎಲ್ಲಾ ಕುರಿಗಳನ್ನ ಹೊಡ್ಕೊಂಡು ಹೋಗುನು. ತಿಳ್ಕೊಂಡ ಕರಿಂದ ಏನ್ ಮಾಡಿದ್ರಿ? ಮಕ್ಕಳು ಗೌಡ್ರಿಗೆ ಹೇಳಿದ್ರು, ಗೌಡ್ರು ಬಂದ್ರು, ಎಲ್ಲಾರು ಕೂಡಿಕರಿಂದ ನಾಯಿ ನಡೀತಲ್ಲಿ. ನೀರು ತಂದು ಕೊಟ್ಟ ಕುರಿ ಕಾಯ್ತಕ್ಕಂತ ಕುರುಗಾರ ಮನುಷ್ಯ ನೀರು ಕುಡ್ದು ಮಲ್ಕಾರ ಸಿದ್ದೇಶ್ವರ ಅಂದ. ಏನಂದ್ರಿಪ್ಪ ಮಾತ? ಇಷ್ಟು ಮಂದಿ ಎಲ್ಲ ಕೂಡಿರಿ, ಯಾಕೆ ಬಾಯಿ ಮಾಡಾಕತ್ರಿ ಅಂದ. ಹೊತ್ತು ಸುಳಿ ಮಗನ, ಇದ್ದದ ಶೇಂಗಾ ಎಲ್ಲ ಮೇಸಿರಿ ಇಬ್ರು ಕೂಡಿ ಮತ್ ಯಾಕೆ ಬಾಯಿ ಮಾಡಾಕತ್ರಿ ಅಂತ ಕೇಳ್ದ. ವರ್ಷ ನಿನ್ನ ಶೇಂಗಾ ಎಷ್ಟಾಕೈತಿ? ನಂದು ವರ್ಷ 50 ಚೀಲ ಶೇಂಗಾ ಆಗ್ತದ. ವರ್ಷ 50 ಚೀಲ ಶೇಂಗಾ ಆಗ್ತದ. ಅಷ್ಟ ಶೇಂಗಾದ ಲೆಕ್ಕ ಕೊಡ್ಬೇಕು, ನಿನ್ನ ಕುರಿ ಹೊಡ್ಕೊಂಡು ಹೋಗ್ಬೇಕು. ಇರ್ಲಿಲ್ಲ ಅಂದ್ರೆ ಬಿಡಂಗಿಲ್ಲ. ಈ ಶೇಂಗಾ ಕಿಲೋ ಟೈಮಕ್ಕ ಶೇಂಗಾ ಕಿಲೋ ನಿನ್ನ ಎಷ್ಟ 50 ಚೀಲ ಶೇಂಗಾ ಆದು ಅಂದ್ರ ನಮಗ ಬಿಡು. ಇರ್ಲಿಲ್ಲ ಅಂದ್ರೆ ನಿನಗೆ ಎಷ್ಟು ಕೊಳಮಿ ಬೀಳ್ತಾವ ಅಷ್ಟ ಶೇಂಗಾ ನಾವು ತಂದು ಕೊಡ್ತೀವತ್ತು ಮಲ್ಕಾರ ಸಿದ್ದೇಶ್ವರ ಹೇಳಿ ತನ್ನ ಬಗಲಾಗಿದ್ದಿರತಕ್ಕಂತ ಬಂಡಾರ ಚೀಲದೊಳಗ ಕೈ ಹಾಕಿ ಹೊಲದಾಗ ಬಂಡಾರ ಹೊಡಿತಾನ. ಹೌದ್ರಿಪ್ಪ. ಬಂಡಾರ ಹೊಡೆದ ಆಶೀರ್ವಾದ ಮಾಡ್ತಾನ. ಆ ವರ್ಷ ಒಳ್ಳೆ ಶೇಂಗಾ ಕಿತ್ತು ಬಳಕ 100 ಚೀಲ ಶೇಂಗಾ ಆಯ್ತು ಪುಣ್ಯಾತ್ಮರಿ. 100 ಚೀಲ ಶೇಂಗಾ, 100 ಚೀಲ ಶೇಂಗಾ ಆದಾಗ ಅವಾಗ ಮಲ್ಕಾರ ಸಿದ್ದೇಶ್ವರ ಅಲ್ಲಿದಿಂದ ಪವಾಡ ಮಾಡಿ ನಾಗನೂರ ಗ್ರಾಮಕ್ಕೆ ಅವ ಬರಬೇಕಾಗಿತ್ತು. ಬಂದ ಕಿರಂದ ಈ ಜಾಗದೊಳಗ ಮೂಡಲಿಗೆ ಈ ಭೂಮಿ ಒಳಗ ಬಂದ ಈ ಹುಣಚಿನ ಬಣದಾಗ ಬಂದ ಕೂತು ಇಲ್ಲಿ ಕೂತು ಕರಂದ ಬೆತ್ತು ಒಗದಾನ. ಬೆತ್ತು ಹೋಗಿರಂದ ನಾಗನೂರದೊಳಗ ಒಂದು ಗೌಡ್ರ ಮನೆ ಒಳಗೆ ಹೋಗಿ ಬಿದ್ದದ. ಈಗ ನಾಗನೂರ್ ಒಡೆಯರನಾದಾರ. ಅವ್ರಿಗೆ ಕೇಳ್ರಿ ನೀವು, ಇಲ್ಲಿ ಕೂತು ಬೆತ್ತು ಒಗದಾನ. ಬೆತ್ತು ಒಗದ ಜಾಗಕ್ಕನ ಮಲ್ಕಾರ ಸಿದ್ದನ ಮಠ ಆಗ್ಯದ. ಈಗ ಸಂತ ಗುಡಿ ಆಗ್ಯದ. ಇಂಥ ಕಥಾಭಾಗ ಅವ್ರು ಮಾಡ್ಯಾರ ಪುಣ್ಯಾತ್ಮರೇ. ಅದಕ್ಕೆ ಹೇಳ್ರಿ. ಇಲ್ಲ ಅವ್ರಿಗೆ ಗೊತ್ತಿದ್ರೆ ಹೇಳಾರವ್ರು, ಗೊತ್ತಿರ್ಲಿಲ್ಲ ಅಂದ್ರೆ ಎಲ್ಲರಿಗೂ ಎಲ್ಲ ಹೇಳಂದ್ರೆ ಗೌಡತೆ ಕರ್ದ ಹಿಂಗಂದಾತೆ ಇದನ್ನ ಹೇಳ್ಬೇಡ್ರಿ ಕಟ್ಟಿ. ಈಗ ಅವ್ರು ಬಂದು ತಿರುಗಿ ನಿನಗೊಂದ್ ಏನಾರು ಕೇಳ್ರಿ ಅಂದ್ರೆ ನೀ ಏನ್ ಮಾಡ್ತಿ? ನಾವು ಹೇಳೋದ್ರಲ್ಲ ಮತ್ತ ಹೇಳುದ. ಬರ್ಲಿಲ್ಲ ಅಂದ್ರೆ ಏನ್ ಹೇಳ ಬರ್ದು ಅನ್ನೋದ್ರಿ. ಮತ್ತೀಗ ಅವ್ರಿಗೆ ಬರಂಗಿಲ್ಲ ತಿಳ್ಕೊಂಡು ಸುಮ್ಮಾಗ್ಯಾರ. ಅಟ್ಟ ತಿಳ್ಕೊರೋದು. ಅನ್ನ ಮಾಡಕತ್ತಾರ ಕ್ವಿಂಟಲ್ ಗಂಟ್ಲೆ ಅಂದ್ರೆ ಒಂದ್ ಅಗಳ ಹಿಚ್ಕಿದ್ರೆ ಅನ್ನ ಕುದಾತ್ಮರೆ ಒಳ್ಳೆ ಅನುಭವಿ ಕಲಾವಿದರು, ದಿವ್ಯ ಜ್ಞಾನಿಗಳು, ಪ್ರಧಾನ ಪಂಡಿತರು ಬಹಳ ಒಂದ ಸವಿಸ್ತಾರವಾಗಿ ಸತ್ಯಸಿದ್ಧರ ಚರಿತ್ರಾಮೃತದೊಳಗ ಬಹಳ ಅಚ್ಚುಕಟ್ಟವಾಗಿ ಒಳ್ಳೆ ಒಂದು ಮಧುರ ಕಂಠದಿಂದ ಮಾತುಗಳನ್ನು ತಮ್ಮೆಲ್ಲರಿಗೆ ಹೇಳಿ ಮನ ಮೆಚ್ಚಿದ್ರು. ಹೌದ್ರಿಪ್ಪ. ಹೌದು. ಕೃತದಾಗ ಯಾರಿಪ್ಪ? ಅನ್ಲಾದೇವಿ ಯಳವಂಕಮಣಿ ಅನ್ನತಕ್ಕಂಥವ್ರು ಒಂದು ಸತ್ಯ ಧರ್ಮದಿಂದ, ಏನು ತನ್ನ ಪತಿವರ್ತ ಧರ್ಮದಿಂದ ಸೂರ್ಯದೇವನನ್ನು ತರಿಬ್ಯಾಳ ಅಂತ ಹೇಳ್ಯಾರ್ರಿಪ್ಪ. ನಿಮ್ಮ ದಾನದಿಂದ ಹಿಂಗ ಒಬ್ಬರನ್ನ ತರುವುರಿ ಅನ್ನೋ